ವಿಸ್ತರಣೆಯಾಗಿದೆ. ಇದರ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕಟ ಕೂಡ ಜಾಸ್ತಿ ಆದ ಹಾಗೆ ಕಾಣಿಸ್ತಾ ಇದೆ. ಈ ಸಲ ಡಿಕೆ ಸಂಪುಟ ಸೇರುವುದಕ್ಕೆ ಅನೇಕ ಹಿರಿಯ ಶಾಸಕರು ಕಾಯ್ತಾ ಇದ್ರು. ಜೊತೆಗೆ ಹೊಸ ಮುಖ, ಯುವಕರಿಗೆ ಹೈಕಮಾಂಡ್ ಮಣೆ ಹಾಕೋ ಚಿಂತನೆ ನಡೆಸಿದೆ ಅಂತಾನೂ ಹೇಳಲ್ಲ. ಹೀಗಾಗಿ ಫಸ್ಟ್ ಟೈಮ್ ಗೆದ್ದ ಕೆಲವರು ಮಂತ್ರಿಯಾಗೋ ಕನಸು ಕಾಣ್ತಾ ಇದ್ರು. ಆದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಭಾರಿ ನಿರಾಸೆಯಾಗಿದ್ದು, ಕೆಲವರು ಅಸಮಾಧಾನಗೊಂಡು ರಾಜೀನಾಮೆ ಮಾತುಗಳನ್ನಾಡ್ತಿದ್ದಾರೆ. ಸಚಿವ ಸ್ಥಾನ ಸಿಗದ ಅನೇಕರು ನೇರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಟಿಬಿ ಜಯಚಂದ್ರ ನಿವಾಸದಲ್ಲಿ ಅಸಮಾಧಾನಿತ ಶಾಸಕರು ಮಹತ್ವದ ಸಭೆ ಕೂಡ ಮಾಡಿದ್ದಾರೆ. ಸಭೆ ನಂತರ ಮಾತನಾಡಿದ ಟಿಬಿ ಜಯಚಂದ್ರ ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ಸಂದರ್ಭ ಯಾವತ್ತಾದ್ರೂ ಆಗಿತ್ತಾ? ಕೊಟ್ಟವರಿಗೆ ಕೊಟ್ರೆ ಏನ್ ನ್ಯೂಸ್, ರಾಜಕಾರಣ ನಿಂತ ನೀರಲ್ಲ, ನಾಳೆ ತೀರ್ಮಾನ ಆಗುತ್ತೆ ಅಂತ ಹೇಳಿದ್ರು. ಇನ್ನು YN ಗೋಪಾಲಕೃಷ್ಣ ಕೂಡ ಅಸಮಾಧಾನ ವ್ಯಕ್ತಪಡಿಸಿ ಹೊಸವರಿಗೆ ಸ್ಥಾನ ಅಂದ್ರೆ ಹಳಬರು ಸಾಯ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಹಾಗೆ ಅವರ ಪುತ್ರ ಗೋವಿಂದರಾಜನಗರದ ಶಾಸಕ ಪ್ರಿಯಾಕೃಷ್ಣ ಅವರು ಕೂಡ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರು. ಈಗ ನಿರಾಸೆಯಲ್ಲಿದ್ದಾರೆ. ಹೀಗಾಗಿ ಅವರ ಮನೆಯಲ್ಲಿ ಬೆಂಬಲಿಗರು ನೆರೆದಿದ್ದು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ರಾಜೀನಾಮೆ ಕೊಡ್ತೀನಿ ಅಂದಿದ್ದಾರೆ. ಇನ್ನು ಯಶವಂತರಾಯಗೌಡ ಅವರು ರಾಜೀನಾಮೆ ಕೊಟ್ಟೇ ಆಗಿದೆ. ಹೀಗೆ ಒಬ್ರು ಇಬ್ರಲ್ಲ, ಅನೇಕ ಶಾಸಕರು ಜೊತೆಗೆ ಹಿರಿಯ ನಾಯಕರು ಕಾಂಗ್ರೆಸ್ನ ಈ ನಡೆಯ ಬಗ್ಗೆ, ನಿರ್ಧಾರದ ಬಗ್ಗೆ, ಹೈಕಮಾಂಡ್ ತೀರ್ಮಾನದ ಬಗ್ಗೆ, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸೇರ್ಪಡೆಯಾದಂತಹ ಹೆಸರುಗಳ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿಚಾರವನ್ನ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂದ್ರೆ, ಈಗಾಗಲೇ ಸಾಕಷ್ಟು ಅಸಮಾಧಾನಿತರು ರಾಜೀನಾಮೆ ಕೊಡೋ ಮಾತಾಡ್ತಿದ್ದಾರೆ. ಅವರನ್ನ ಹೇಗೆ ಮನವೊಲಿಕೆ ಮಾಡುತ್ತೆ? ಬೇರೆ ಯಾವ್ದಾದ್ರೂ ಜವಾಬ್ದಾರಿಯನ್ನ ಕೊಡ್ತೀನಿ ಅಂದ್ರೂ ಕೂಡ ಸಚಿವ ಸ್ಥಾನವೇ ಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಈಗ ಸಚಿವ ಸ್ಥಾನ ಕೈ ತಪ್ಪಿ ಹೋಗಿದೆ. ಸೊ ಇವರನ್ನ ಯಾವ ರೀತಿ ಸಮಾಧಾನ ಪಡಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.